ಆಗಿರ್ತಕ್ಕಂಥ ಮಾವ, ಮುದಿಕೆ ಆಗಿರ್ತಕ್ಕಂಥ ಅತ್ತೆ, ಅವರಿಬ್ಬರಿಗೂ ಸೇವೆ ಮಾಡ್ತಾ ಸತ್ಯವಾನ್ ಇನ್ನೇನು ಕೆಲವೇ ದಿವಸ ಕೆಲವೇ ತಿಂಗಳಲ್ಲಿ ಹೋಗ್ತಕ್ಕಂಥ ಸತ್ಯವಾನ್ ಗಂಡನಿಗೆ ಸೇವೆ ಮಾಡ್ತಾ ಸಂಪೂರ್ಣವಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡಿರ್ತಾಳೆ ಸೇವೆ. ಕಡೆಯ ದಿನ ಇನ್ನೇನು ಲಾಸ್ಟ್ ಡೇ ಬರುತ್ತೆ, ಅವಳಿಗೆ ಗೊತ್ತಿದೆ, ಸತ್ಯವನ್ನು ಗೊತ್ತಿಲ್ಲ. ಅವಳು ಏನು ಮಾಡ್ತಾಳೆ, ಇವತ್ತು ನಿನ್ನ ಜೊತೆಯಲ್ಲಿ ನಾನು ಬರ್ತೀನಿ, ಖಾಲಿ ಬರ್ತೀನಿ, ಕಟ್ಟಿಗೆ ಹೊಡಿಬೇಕು. ಅಂದರೆ ಯಾವ ಪರಿಸ್ಥಿತಿಯಲ್ಲಿ ಆ ರಾಜ ಇದ್ದಾನೆ, ರಾಜ ವೈಭೋಗವನ್ನು ಅನುಭವಿಸಿರ್ತಕ್ಕಂಥ ರಾಜನಿಗೆ ಪ್ರಾರಬ್ಧವಶಾತ್, ಪ್ರಾರಬ್ಧ ಅನ್ನೋದು ಏನು ಮಾಡುತ್ತೆ ಗೊತ್ತಿಲ್ಲ, ನಮ್ಮನ್ನು ಹೆಂಗೆ ಕರ್ಕೊಂಡು ಹೋಗುತ್ತೆ ಪ್ರಾರಬ್ಧ ಗೊತ್ತಿಲ್ಲ. ಕೋಟ್ಯಾಧೀಶರ ಭಿಕ್ಷಾಧೀಶ್ವರ ಆಗ್ಬೋದು, ಭಿಕ್ಷಾಧಿಪತಿ ಕೋಟ್ಯಾಧಿಪತಿ ಆಗ್ಬೋದು, ಆರೋಗ್ಯವಂತ ಇನ್ನೇನೋ ಆಗ್ಬೋದು, ಏನೇನು ಹೋಗ್ತಾನೆ ಅನ್ನೋನು ಚಿಗುಟ್ಕೊಂಡು ಆರಾಮಾಗಿರ್ಬೋದು, ಏನು ಬೇಕಾದ್ರೂ ಆಗಬಹುದು. ಅದು ವಿಧಿಯ ಒಂದು ಆಟ. ಆ ವಿಧಿ ವಶಾತ್ ಅವನ ಕರ್ಕೊಂಡು ಹೋಗಿ ಒಂದು ಕಾಡಿಗೆ ಹೋಗಿ ಒಂದು ಕೊಂಬನ್ನು ಕಟ್ ಮಾಡಬೇಕು. ಆ ಕೊಂಬನ್ನು ಕಟ್ ಮಾಡೋದಕ್ಕೆ ಸತ್ಯವಾನ್ನ ನೇಮಕ ಮಾಡ್ತಾಳೆ, ಕೆಳಗಡೆ ಇರ್ತಾಳೆ. ಅವ್ರು ಅಂತಾನೆ ನನಗೆ ಯಾಕೆ ಆಯಾಸ ಆಗ್ತಾ ಇದೆ ಅಂತಂದು ಕೆಳಗೆ ಬೀಳ್ತಾರೆ. ಆಯಾಸ ಇರ್ತಕ್ಕಂಥ ಮಹಿಳೆ ಅಂದರೆ ಸಾವಿತ್ರಿ. ಎಂಥ ಪರಿಸ್ಥಿತಿ ಬಂದರೂ ಸಹಿತ ಆ ಪರಿಸ್ಥಿತಿಯನ್ನು ಸಹಿಷ್ಣುತೆಯಿಂದ ಧೈರ್ಯದಿಂದ ಯಾವ ಮಹಿಳೆ ಫೇಸ್ ಮಾಡ್ತಾಳೋ ಅವಳು ನಿಜವಾಗಿರ್ತಕ್ಕಂಥ ಸಾರ್ಥಕವಾಗಿರ್ತಕ್ಕಂಥ ಮಹಿಳೆ. ತೊಡೆ ಮೇಲೆ ಮಲಗಿಸ್ಕೊಳ್ತಾಳೆ. ಧರ್ಮರಾಜ ಬರ. ಯಮಧರ್ಮರಾಜ ಏನಾಗ್ತಾನೆ ಸಾಮಾನ್ಯವಾಗಿ ಆ ಪಾಶವನ್ನು ಹಾಕಿದ ತಕ್ಷಣವೇ ಆ ಪಾಶವನ್ನು ಹಿಡ್ಕೊಳ್ತಾಳೆ ಸಾವಿತ್ರಿ. ಕೊರಳಿಗೆ ಬಿದ್ದಿದ್ದೇನೋ ಸತ್ಯವಾನಿಗೆ, ಕೈ ಹಿಡಿದಿದ್ದು ಯಾರಿಗೆ ಅಂದರೆ ಸಾವಿತ್ರಿ. ಅವಾಗ ಅನ್ಕೊಳ್ತಾರೆ, ಈ ಕೈಗೆ ಸಿಕ್ಕಿರ್ತಕ್ಕಂಥದ್ದು ನಾನು ಬಿಡಬಾರ್ದು, ದೇವರು ಸಿಕ್ಕಿದಾನೆ ಇಲ್ಲಿ, ನಾನು ಬಿಡಬಾರ್ದು. ಕೊರಳಲ್ಲಿ ಕರೀತಾ ಇದ್ದಾನೆ ಯಾರು, ಯಮಧರ್ಮರಾಜ. ಕೊರಳು ಜೊತೆಯಲ್ಲಿ ಸತ್ಯವಾನ್ ಜೊತೆಯಲ್ಲಿ ಯಾರು ಹೋಗ್ತಾ ಇದ್ದಾರೆ ಅಂತ ಸಾವಿತ್ರಿ. ಹೆಂಗೆ ಹೋಗ್ತಾ ಇದೆ, ಸ್ಥೂಲ ರೂಪಕವಾಗಿ ಅಲ್ಲ, ಸೂಕ್ಷ್ಮ ಶರೀರ ಅನ್ನೋದು ನಮ್ಮಲ್ಲಿ ಇದೆ. ಇಷ್ಟು ಸ್ಥೂಲ ಶರೀರದ ಒಳಗಡೆ ಏನು ಶರೀರ ಇದೆ, ಆ ಸೂಕ್ಷ್ಮ ಶರೀರಕ್ಕೆ ಲೋಕಗಳನ್ನು ಹೋಗತಕ್ಕಂಥ ಶಕ್ತಿ ಇದೆ. ಲೋಕಾಂತರ ಗಮನವನ್ನು ಮಾಡ್ತಕ್ಕಂಥ ಶಕ್ತಿ ಸೂಕ್ಷ್ಮ ಶರೀರಕ್ಕಿದೆ. ನೀವು ಕಣ್ಣು ಮುಚ್ಕೊಂಡು ಸ್ವರ್ಗ ಸುಖ ಹಿಂಗಿದೆ ಅಂತ ಸುಮ್ಮನೆ ಅಂದುಕೊಳ್ಳಿ, ನೀವು ಎಲ್ಲಿಗೆ ಹೋಗಿರ್ತೀರಿ? ಸ್ಥೂಲವಾಗಿ ಹೋಗಿರಲ್ಲ, ಹೆಂಗೆ ಹೋಗಿರ್ತೀರಿ? ನೀವು ಡೆಲ್ಲಿಗೆ ಹೋಗಿ ಬಂದಿದ್ದೀರಿ, ಪ್ರೈಮ್ ಮಿನಿಸ್ಟರ್ ನೋಡ್ಕೊಂಡು ಬಂದಿದ್ದೀರಿ, ನೀವು ಸುಮ್ಮನೆ ಕಣ್ಣು ಮುಚ್ಕೊಂಡು ಪ್ರೈಮ್ ಮಿನಿಸ್ಟರ್ ಅಂದ ತಕ್ಷಣ ಎಲ್ಲಿಗೆ ಹೋಗಿರ್ತೀರಿ ನೀವು? ಮತ್ತೆ ಯಾರಿಗೆ ಗಮನ ಹೋಗೋದಕ್ಕೆ ಸಾಧ್ಯ ಇದೆ ಅಂದರೆ ಸೂಕ್ಷ್ಮ ಶರೀರ.